ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸಂಪಿಗೆ ಸಿನಿಮಾ ಮೂಲಕ ಚಂದನವನದಲ್ಲಿ ಗುರುತಿಸಿಕೊಂಡ ನಟ ವಿಕ್ಕಿ ವರುಣ್ 2017ರಲ್ಲಿ ಕಾಲೇಜ್ ಕುಮಾರ್ ಸಿನಿಮಾದಲ್ಲಿಯೂ ನಟಿಸಿದರು. ಅಲ್ಲಿಂದ ಬೇರ್ಯಾವ ಸಿನಿಮಾದಲ್ಲಿ ಕಾಣಿಸಿಕೊಳ್ಳದ ನಟ ವಿಕ್ಕಿ ಕಾಲ್ಪತರ ಮೂಲಕ ಕಮ್ಬ್ಯಾಕ್ ಮಾಡಿದರು. ಕಳೆದ ವರ್ಷದ ಸೆಪ್ಟೆಂಬರ್ 12ರಂದು ತೆರೆಗೆ ಕೂಡ ಬಂದಿತು. ಇದೀಗ 6 ತಿಂಗಳ ಬಳಿಕ OTT ಕೂಡ ಆಗಮಿಸುತ್ತಿದೆ ಸ್ನೇಹಿತರೆ. ಇನ್ನು OTTಯಲ್ಲಿ ಉಳಿದ ಭಾಷೆಯಲ್ಲಿ ಹೋಲಿಕೆ ಮಾಡಿದರೆ ಕನ್ನಡ ಕಂಟೆಂಟ್ಗಳು ತೀರಾ ಕಡಿಮೆ. ಅಲ್ಲೊಂದು ಇಲ್ಲೊಂದು ಚಿತ್ರಗಳಷ್ಟೇ OTT ಕದ್ದ ತಟ್ಟುತ್ತಿದೆ ಸ್ನೇಹಿತರೆ. ಇನ್ನು ಸ್ಟಾರ್ ನಟನ ಸಿನಿಮಾಗಳನ್ನು ಹೊರತುಪಡಿಸಿದರೆ ಹೊಸ ಪ್ರಯತ್ನದ ಸಿನಿಮಾಗಳು OTT ಅಂಗಳಕ್ಕೆ ಆಗಮಿಸುವುದು ತುಸು ತಡ, ಕೆಲವು ಮರೆಯಾಗಿ ಕೂಡ ಹೋಗುವುದುಂಟು ಸ್ನೇಹಿತರೆ. ಇದೀಗ ಕಳೆದ ವರ್ಷದ ಸೆಪ್ಟೆಂಬರ್ 12ರಂದು ತೆರೆಗೆ ಬಂದಿದ್ದ ಕಾಲ್ಪತರ್ ಸಿನಿಮಾ ಸುದೀರ್ಘ 180 ದಿನಗಳ ಬಳಿಕ OTT ಕೂಡ ಆಗಮಿಸಿದೆ. ಸಂಪಿಗೆ, ಕಾಲೇಜ್ ಕುಮಾರ್ ಸಿನಿಮಾಗಳಲ್ಲಿ ನಟಿಸಿದ ವಿಕ್ಕಿ ಕಾಲ್ಪತರ್ ಸಿನಿಮಾದಲ್ಲಿಯೂ ನಾಯಕನಾಗಿ ನಟಿಸುವಷ್ಟೇ ಅಲ್ಲದೆ ನಿರ್ದೇಶಕನಾಗಿಯೂ ಅದೃಷ್ಟ ಪರೀಕ್ಷೆ ಇಳಿದಿರುತ್ತದೆ ಸ್ನೇಹಿತರೆ. ಇನ್ನು ಇದೇ ಚಿತ್ರದಲ್ಲಿ ಡಾ. ರಾಜ್ಕುಮಾರ್ ಮೊಮ್ಮಗಳು ಧನ್ಯಾ ರಾಮ್ಕುಮಾರ್ ಈ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದರು. ಇನ್ನುಳಿದಂತೆ ಎಸ್. ನಾಗಾಭರಣ್, ಅಚ್ಯುತ್ ಕುಮಾರ್, ಸಂಪತ್, ಮೈತ್ರೇಯ ರಾಜೇಶ್, ಇನ್ನು ಅನೂಪ್ ಸಿಡೀನ್ ಸಂಗೀತ ನಿರ್ದೇಶನ. ಈ ಸಿನಿಮಾಗೆ ಸಂದೀಪ್ ಕುಮಾರ್ ಛಾಯಾಗ್ರಹಣವಿದೆ. ದೀಪು ಎಸ್. ಕುಮಾರ್ ಕೂಡ ಸಂಕಲನ ಕೂಡವಿದೆ ಸ್ನೇಹಿತರೆ. ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರಿಂದ ಮೆಚ್ಚುಗೆ ಪಡೆದು ಮಿಶ್ರ ವಿಮರ್ಶೆ ಪಡೆದ ಕಾಲ್ಪತರ್ ಸಿನಿಮಾ ಇದೀಗ ಏಪ್ರಿಲ್ 2ರಿಂದ ಸನ್ ನೆಕ್ಸ್ಟ್ OTT ಸ್ಟ್ರೀಮಿಂಗ್ ಕೂಡ ಆರಂಭಿಸಿದೆ. ಇನ್ನು ಈ ಚಿತ್ರಮಂದಿರಗಳಲ್ಲಿ ಹೆಚ್ಚು ಮೂಡಿ ಮಾಡದ ಈ ಸಿನಿಮಾ OTTಯಲ್ಲಾದರೂ ಹೆಚ್ಚು ವೀಕ್ಷಣೆ ಪಡೆಯುತ್ತಾ ಎಂದು ಕಾದು ನೋಡಬೇಕಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ವಿಡಿಯೋ ಮೂಲಕ ಕಮೆಂಟ್ ಬಾಕ್ಸಲ್ಲಿ ಏನಂತ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಅಂತ ಹೇಳ್ತಾ ಸ್ನೇಹಿತರೆ, ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ, ಸಿ ಯು.